ಪೊಲೀಸ್ ಇಲಾಖೆಯಲ್ಲಿ ಬಹಳ ದಿವಸದಿಂದ ಕೂಡ ಎಲ್ಲೋ ಒಬ್ಬರು ಇಂಥವರು ಸಿಗ್ತಾರೆ. 1099 ಪೊಲೀಸ್ ಸ್ಟೇಷನ್ನಲ್ಲಿ 1,06,000 ಸಿಬ್ಬಂದಿ ಇದೆ ಮಾನ್ಯ ಸಭಾಪತಿಗಳೇ ನಮ್ಮ ಇಲಾಖೆಯಲ್ಲಿ. ಎಲ್ಲರನ್ನೂ ಕೂಡ ನಾವು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗೋಕ್ಕಾಗೋದಿಲ್ಲ. ಎಲ್ಲರೂ ಕಳ್ಳರು, ಎಲ್ಲರೂ ಪೊಲೀಸ್ನವರೆಲ್ಲರೂ ಕೂಡ ಶಾಮೀಲಾಗಿ ಮಾಡ್ತಾರೆ ಅಂತಕ್ಕಂಥ ಜನರಲೈಸ್ಡ್ ಮಾತುಗಳು ತಮ್ಮಲ್ಲಿ ಏನು ಬರುತ್ತೆ ಅದನ್ನು ಆಡಬಾರ್ದು. ಕೇಳುವ ಅಧಿಕಾರಿಗಳು ಅದನ್ನು ಹೇಳಿದರೆ ಕರೆಕ್ಟ್ ಇರ್ತದೆ. ಎಸ್, ನೀವು ಹಂಗೆ ಹೇಳಲಿಲ್ಲ. ಪೊಲೀಸ್ ಇಲಾಖೆನೇ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ. ಅಲ್ಲಲ್ಲ, ನೀವು ಹೇಳಕ್ ಬಂದೆ ನಾನು. ಇಲ್ಲ, ಮೊದಲೇ ಹೇಳ್ಬೇಕು ನೀವು. ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ. ಎಲ್ಲರೂ ಕಳ್ರೆ, ಪೊಲೀಸ್ನವರೆಲ್ಲರ ಕಳ್ಳರಾಗ್ಬಿಟ್ಟಿದ್ದಾರೆ. ಪ್ಲೀಸ್, ನೀವು ಹೇಳುವಾಗ ನೇರವಾಗಿ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ನೀವು ಒಳ್ಳೆ ಅಧಿಕಾರಿಗಳಿದ್ದಾರೆ, ಸಮರ್ಥವಾದ ಕೆಲಸ ಮಾಡಿದ್ದಾರೆ, ಹೇಳ್ಬಿಡಿ ಸಾಕು, ಅವ್ರು ಏನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜನರಲೈಸ್ ಮಾಡೋದಕ್ಕೆ ಹೋಗಬೇಡಿ. ನಾನು ತಮಗೆ ಬೇಕಾದಂಥ ಮಾಹಿತಿ ತಾವೇನು ಕೇಳಿದಿರಿ ಅದನ್ನೆಲ್ಲ ಕೊಟ್ಟಿದ್ದೇನೆ. ಏನು ಪೊಲೀಸ್ನವರು ಅವರು ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲಾಖೆಯಲ್ಲಿ ಭಾಳ ಸೂಕ್ಷ್ಮವಾಗಿ ನೋಡ್ತೇವೆ. ಅವ್ರನ್ನೇನು ಹಂಗೆ ಬಿಟ್ಬಿಡೋದಿಲ್ಲ. 88 ಜನರನ್ನು ಅವರನ್ನು ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ, FIR ಹಾಕಿದ್ದೇವೆ, ಸಸ್ಪೆಂಡ್ ಮಾಡಿದ್ದೇವೆ. ಅವರಿಗೆ ಕೆಲವು ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದೇವೆ. ಇದೆಲ್ಲ ಮಾಡಿದ್ದೇವೆ. ನಮ್ಮಲ್ಲಿ ಇಂಟರ್ನಲ್ ಎವ್ಯಾಲ್ಯೂಯೇಷನ್ಗಳು ಕೂಡ ಆಗಾಗ್ಗೆ ಹಿರಿಯ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಅದರ ಪ್ರಕಾರ ನಾವು ಕ್ರಮವನ್ನು ಈಗಾಗಲೇ ತಗೊಂಡಿದ್ದೇವೆ. ಅದರಿಂದ ಏನೂ ಮಾಡಲಿಲ್ಲ, ಅದು ಏನೂ ಹಾಗೆ ಇಲ್ಲ ಅನ್ನೋದನ್ನು ತಾವು ಹೇಳೋದಕ್ಕೆ ಹೋಗಬೇಡಿ. ಅನೇಕ ಮಾನ್ಯ ಸಭಾಪತಿಗಳೇ